ಯಾಕೆ ಈ ಥರ ಆಗ್ತಿದೆ? ಇನ್ನೂ ಕೌನ್ಸಿಲಿಂಗ್ಸ್ ಯಾಕೆ ಸ್ಟಾರ್ಟ್ ಆಗಿಲ್ಲ? ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ? ನಮ್ಗೆ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಬಂದಾಯಿತು, ಇನ್ನೇನು ಎಡಿಟಿಂಗ್ ಏನೋ 2-3 ಡೇಸಲ್ಲಿ ಆಗುತ್ತೆ, ಆದರೂ ಆಪ್ಷನ್ ಎಂಟ್ರಿ ಬಿಡಲ್ವಂತೆ. ಯಾಕೆ? ಮತ್ತು ನೀಟ್ ರಿಜಿಸ್ಟ್ರೇಷನ್ಸ್ ಲಿಂಕ್ ಕೂಡ ಬಿಟ್ಟಿಲ್ಲ. ನೀಟ್ ಸ್ಟೂಡೆಂಟ್ಸ್ಗೆ ಸರಿ ಕೌನ್ಸಿಲಿಂಗ್ ಮಾಡಲ್ವಾ? ಇಲ್ಲ CET ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಾರಾ? ಈ ಒಂದು ಸಾಕಷ್ಟು ಡೌಟ್ಸ್ ಆದರೆ ನಿನ್ನೆ ಮತ್ತು ಇವತ್ತು ಮತ್ತು ಮೊನ್ನೆಯಿಂದ ಕಂಟಿನ್ಯೂಸ್ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸಲ್ಲಿ ಈ ಡೌಟ್ಸ್ಗಳು ಓಡಾಡ್ತಿದ್ದಾವೆ ಅಂತ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾನೆ ಇದ್ದಾರೆ. ಈ ಎಲ್ಲ ಒಂದು ಡೌಟ್ಸ್ಗೂ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿದ್ರೆ ನಿಮ್ಗೆ 100% ಕ್ಲಾರಿಟಿ ಆದರೆ ಸಿಗುತ್ತೆ. ಇದು 100% ನಿಜ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬನ್ನಿ ಗೈಸ್, ನಮಸ್ತೆ ಎಲ್ಲರಿಗೂ ಇದೆ ಯೂಟ್ಯೂಬ್ ಚಾನಲ್ಗೆ. ಮೊದಲನೇದಾಗಿ ಕೌನ್ಸಿಲಿಂಗ್ ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಈಗ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಕೂಡ ಬಂದಾಯಿತು. ನಿಮ್ಗೆ ಇನ್ನೇನು ಒಂದು 2-3 ಡೇಸಲ್ಲಿ ನಿಮಗೆ ಇನ್ನೊಂದು ಸರಿ ಎಡಿಟ್ ಮಾಡೋಕ್ಕೆ ಕೂಡ ಬಿಟ್ಟಿದ್ದಾರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ನಿಮ್ಮ ಕೌನ್ಸಿಲಿಂಗ್ ಕೂಡ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸಕಲ ಸಿದ್ಧತೆಗಳು ರೆಡಿ ಇದಾವೆ ಅಂತ ಕೂಡ ಪ್ರಸನ್ನ ಕುಮಾರ್ ಸರ್ ಹೇಳಿದ್ದಾರೆ. ಆದರೂ ಅದು ಆಮೇಲೆ ಅವ್ರು ತಿರ್ಗಾ ತಾವೇ ಒಪ್ಕೋತಾರೆ. ಈಗ ಹೆಂಗೆ ವೆರಿಫಿಕೇಷನ್ ಸ್ಲಿಪ್ಪು ನಿಮಗೆ ಎಡಿಟ್ ಮಾಡೋಕ್ಕೆ ಎಲ್ಲರೂ KIPSಗೆ ಬನ್ನಿ ಅಂತ ಹೇಳಿದ್ರು, ಆಮೇಲೆ ಬರಬೇಡಿ ಅಂತ ಹೇಳಿದ್ರು. ಈ ಸರಿ ಅಷ್ಟೇ ಕೌನ್ಸಿಲಿಂಗ್ ಎಲ್ಲ ರೆಡಿಯಾಗಿದೆ, ಬಟ್ ಅದರ ಕೌನ್ಸಿಲಿಂಗ್ ಲೇಟ್ ಮಾಡ್ತೀವಿ ಅಂತ ಆದಷ್ಟು ಬೇಗನೆ ಹೇಳ್ತಾರೆ. ನೋಡಿ ಬೇಕಾ? ಯಾಕಂದರೆ ಈಗ ನಿನ್ನೆ ಬಂದಿರೋಂಥ ಮಾಹಿತಿ ಪ್ರಕಾರ ನೀಟ್ ಕೌನ್ಸಿಲಿಂಗ್ ಅಂದರೆ MCC ನೋಡಿ, ಒಂದು ಮೇನ್ ಪಾಯಿಂಟ್ ನೆನಪಿಕೊಳ್ಳಿ. MCC ಕೌನ್ಸಿಲಿಂಗ್ ಯಾವ ಥರ ಆಗುತ್ತೋ ಆ ಒಂದು ಶೆಡ್ಯೂಲ್ ಬಿಟ್ಟಾಗ ಅದೇ ಶೆಡ್ಯೂಲ್ ಬೇಸ್ ಮೇಲೆ ನಮ್ಮ ಒಂದು KCT ಕೌನ್ಸಿಲಿಂಗ್ ಅಂದರೆ KEದವ್ರ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾವಾಗ ಡೇಟ್ ಬಿಟ್ಟಿರ್ತಾರೋ ಆ ಡೇಟ್ ನೆಕ್ಸ್ಟ್ ಡೇ ಅಂದರೆ ಅವ್ರ ಕೌನ್ಸಿಲಿಂಗ್ ಆಗಿರೋ ನೆಕ್ಸ್ಟ್ ಡೇಗೆ ನಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಪ್ರತಿ ವರ್ಷ ಆಗ್ತಿದೆ, 2 ವರ್ಷದಿಂದ ಇದೇ ಥರ ಆಗ್ತಿದೆ. ಆದರೆ ಈ ವರ್ಷ ಏನಾಗ್ತಿದೆ ಅಂದರೆ ನೀಟಲ್ಲಿ ಒಂದು ಸಮಸ್ಯೆ ಬಂದು ಕೂತಿದೆ. ಏನಪ್ಪ, ಈ ಮಧ್ಯಪ್ರದೇಶದಲ್ಲಿರುವಂಥ ಸ್ಟೂಡೆಂಟ್ಸು ಪಾಪ ಅವ್ರಿಗೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ರಿಯಲಾಗಿ ಅವ್ರಿಗೆ ಒಂದು ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ನಮಗೆ ಅವ್ರಿಗೆ ಕರೆಂಟ್ ಸಪ್ಲೈ ಆಗಿಲ್ಲ. ಆ ಒಂದು ರೀಸನಿಂದ ಹಿಡ್ಕೊಂಡು ಕೋರ್ಟ್ಗಾದ್ರೆ ಹೋಗಿದ್ದರು. ಆ ಸುಪ್ರೀಂ ಕೋರ್ಟ್ ಕೂಡ ಬಿಟ್ಟು ನಿಮ್ಮ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡಿ NTA ಆಮೇಲೆ ಈ ಒಂದು 70 ಸ್ಟೂಡೆಂಟ್ಸ್ಗೆ ಮಾತ್ರ ಸಪ್ರೇಟಾಗಿ ನೀಟ್ ಎಕ್ಸಾಮ್ ಮಾಡಿ, ಮತ್ತು ಅವ್ರಿಗೆ ಸಪ್ರೇಟಾಗಿ ಒಂದು ಟೈಮ್ ಟೇಬಲ್ ಬಿಡಿ, ಮತ್ತು ಅವ್ರಿಗೆ ಸಪ್ರೇಟಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ. ಅಂದರೆ ಜಸ್ಟ್ ಲೈಕ್ ಸ್ಪಾಟ್ ರ್ಯಾಂಕ್ ಯಾವ ಥರ ಬಿಡ್ತಾರೆ ಅದೇ ಥರ ಬಿಡ್ತಾರೆ. ಯಾಕಂದರೆ ಎಲ್ಲ ಒಂದು ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ದು ರಿಸಲ್ಟ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೋಲ್ಲ. ಜಸ್ಟ್ ಎಲ್ಲೆಲ್ಲಿ ಇರ್ತೋ ಅದು 0.5 ಅಂತ ಕೊಡ್ಕೊಂಡು ಹೋಗ್ತಾರೆ. ಈಗ ಅವ್ರದ್ದು ರಿಸಲ್ಟ್ ಸಪ್ರೇಟಾಗಿ ಬರುತ್ತೆ. ಅವ್ರದ್ದೆಲ್ಲ ಆಗಿದ ಮೇಲೇ ನೀವು MCC ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಈಗ ತೀರ್ಪು ಕೊಟ್ಟಿದೆ. ಅಂದರೆ ಈಗ MCC ಕೌನ್ಸಿಲಿಂಗ್ ತುಂಬಾ ಲೇಟ್ ಆಗುತ್ತೆ. ಅಂದರೆ KEದವ್ರ ಕೌನ್ಸಿಲಿಂಗ್ಗೆ ಅವ್ರಿಗೇನು ಸಂಬಂಧ ನೋಡಿ? ಮೊದಲನೇದಾಗಿ ಇಲ್ಲಿ ನೀಟು ಮತ್ತು KCT ಸ್ಟೂಡೆಂಟ್ಸ್ಗೆ ತುಂಬಾ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈಗ ಇಲ್ಲಿ KCTಲಿ ತುಂಬ ಜನ ಭಾಗವಹಿಸ್ತಾರೆ. ಲೈಕ್ ನೀಟ್ ಸ್ಟೂಡೆಂಟ್ ಕೂಡ ಭಾಗವಹಿಸ್ತಾರೆ. ಅಂದರೆ ನಮಗೆ ಅಲ್ಲಿ MCCಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನೀಟ್ ಕೂಡ ಅಪ್ಲೈ ಮಾಡ್ತೀನಿ. ಹಾಗೆ KCTಲಿ ಬರುವಂಥ ಕೋರ್ಸಸ್ ಯಾವುದು ಇಂಜಿನಿಯರಿಂಗು ಎಲ್ಲ ಅಗ್ರಿಕಲ್ಚರ್ ಎಲ್ಲ ಒಂದು ಕೋರ್ಸ್ಗೆ ಅಪ್ಲೈ ಮಾಡ್ತೀನಿ. ನನಗೆ MCCಲಿ ಒಳ್ಳೆ ಕಾಲೇಜ್ ಸಿಕ್ಕರೆ ಹೋಗ್ತೀನಿ, ಇಲ್ಲ ಕರ್ನಾಟಕದಲ್ಲಾದರೂ ಒಳ್ಳೆ ಕಾಲೇಜ್ ಸಿಕ್ಕರೆ ಹೋಗ್ತೀನಿ. ಈಗ ನಂಗೆ ನೀಟಲ್ಲಿ ಯಾವ್ದು ಚೆನ್ನಾಗಿರೋ ಕಾಲೇಜ್ ಸಿಕ್ಕಿಲ್ಲ, ಬಟ್ KCTಲಿ ಒಳ್ಳೆ ರ್ಯಾಂಕ್ ಇದೆ. ನನಗೆ ಇಂಜಿನಿಯರಿಂಗಲ್ಲಿ ಟಾಪ್ 2, 3, 5 ಕಾಲೇಜಸ್ ಎಲ್ಲಾದರೂ ಕಾಲೇಜಸ್ ಸೀಟ್ ಸಿಕ್ಕರೆ ಹೋಗ್ತೀನಿ ಅಂತ ಇರ್ತಾರೆ. ಇವಾಗ ಇದರಿಂದ ಏನು ಬೆನಿಫಿಟ್ಸ್ ಅಂತ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನೀಟ್ ಸ್ಟೂಡೆಂಟ್ ಏನಾದ್ರು MCC ಕೌನ್ಸಿಲಿಂಗ್ ಹೋದರೆ ಅಲ್ಲಿ ನೀಟ್ ಸ್ಟೂಡೆಂಟ್ಸ್ಗೆ ಅಂದರೆ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ಗೆ ಆ ಮೆಡಿಕಲ್ ಸೀಟ್ ಕರ್ನಾಟಕದಲ್ಲಿರೋ ಒಂದು ಸೀಟ್ ಸಿಗ್ಬೋದು. ಇಲ್ಲ ಅವನಿಗೆ MCC ಕೌನ್ಸಿಲಿಂಗ್ ಹೋದ, ಓಕೆ ಇವನು ನೀಟಿಗೆ ಹೋಗೋದ, ಈಗ ಅವ್ನು ಇಂಜಿನಿಯರಿಂಗ್ ಆಗಬೇಕು ಅಂದ್ಕೊಂಡವನು ಇಂಜಿನಿಯರಿಂಗ್ ಇನ್ನೊಬ್ಬ ಲಾಸ್ಟಲ್ಲಿರೋವಂಥ ಸ್ಟೂಡೆಂಟ್ಸ್ಗೆ ರ್ಯಾಂಕಿಗೆ ಅವನಿಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ, ಬೇರೆ ಒಂದು ಸೀಟ್ ಆದರೂ ಸಿಗುತ್ತೆ. ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಬೆನಿಫಿಟ್ಸ್ ಇದೆ. ಲೈಕ್ KCT ಸ್ಟೂಡೆಂಟ್ಸ್ಗೂ ಬೆನಿಫಿಟ್ಸ್ ಆಗ್ತಿದೆ, ಆಮೇಲೆ ನೀಟ್ ಸ್ಟೂಡೆಂಟ್ಸ್ಗೂ ಬೆನಿಫಿಟ್ಸ್ ಆಗ್ತಿದೆ. MCC ಕೌನ್ಸಿಲಿಂಗು ಮತ್ತು ಅವ್ರು ನೀಟ್ ಸ್ಟೂಡೆಂಟ್ ನಾನು MCC ಆಲ್ ಓವರ್ ಏರ್ ಇಂಡಿಯಾದಲ್ಲಿ ಅಂಥ ಕಾಲೇಜಸ್ ಅಲ್ಲಾದರೂ ಟಾಪ್ ಕಾಲೇಜಸ್ ಅಲ್ಲಾದರೂ ನಾನು ಮೆಡಿಕಲ್ ಆದರೆ ಮಾಡ್ಬೋದು ಅನ್ನೋದು ಅವ್ರ ಡ್ರೀಮ್ ಕೂಡ ಇರುತ್ತೆ. ಅದು ಕೂಡ ಬೇಗನೆ ನಿಮಗೆ ಸಿಗುತ್ತೆ. ಇವಾಗ MCC ಕೌನ್ಸಿಲಿಂಗ್ ಲೇಟ್ ಆಗಿರೋ ಕಾರಣ ಇವ್ರು KEದವ್ರು ಏನದು ಒಂದು ಸಪ್ರೇಟ್ ನಿರ್ಧಾರ ಮಾಡ್ತಾರೆ. ಅಂದರೆ ಹೋದ ವರ್ಷ ಏನಾಗಿತ್ತು ಅಂದರೆ ಇದೇ ಥರನೇ ನೀಡ್ದು ಸ್ವಲ್ಪ ಕೌನ್ಸಿಲಿಂಗ್ ಲೇಟಾಗಿ ಅಂದರೆ ಈ ಥರ ಸಮಸ್ಯೆ ಆಗಿರಲಿಲ್ಲ, ಬಟ್ ಆದರೆ ಲೇಟಾಗಿ ಎಲ್ಲನೂ ಶೆಡ್ಯೂಲ್ ಲೇಟಾಗಿ ಇಡ್ತಿದ್ರು. ಈಗ KEದವ್ರಿಗೆ ತುಂಬ ಪ್ರೆಷರ್ ಆಗುತ್ತೆ. ಜಸ್ಟ್ ಲೈಕ್ ಇವಾಗ ನೀವೇ ನೋಡಿ, KEದವ್ರಿಗೆ ಪೇರೆಂಟ್ಸು ಎಲ್ಲ ಫೋನ್ ಮಾಡಿ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟು, ಆಪ್ಷನ್ ಎಂಟ್ರಿ ಯಾವಾಗ ಅಂತ ತುಂಬ ಜನ ಈಗ ಕೇಳ್ತಿದ್ರು ಕ್ವಶನ್ಸು. ಹೌದು ಸ್ಟಾರ್ಟ್ ಮಾಡ್ಬೋಣ ಅಂತಂದು ಅವರು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರು. ಹೋದ ವರ್ಷ ಇದೇ ಥರ ಮಕ್ಕಳ ಪ್ರೆಷರ್ಸಿಂದ ಮತ್ತು ಪೇರೆಂಟ್ಸ್ ಪ್ರೆಷರ್ಸಿಂದನೇ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿಬಿಟ್ರು. ನಿಜವಲ್ಲಿ ಹೇಳ್ಕೊಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ರು. ಅದು ಯಾವ ಥರ ಆಯ್ತು ಅಂದರೆ ಆಮೇಲೆ ಅವ್ರನ್ನ ತಿದ್ದುಕೊಂಡ್ರು ಕೂಡ. ಇದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅಂದರೆ ಈಗ ನೀಟ್ ಅವ್ರಿಗೆ ಬಿಟ್ಬಿಟ್ರು. ಅಂದರೆ ಸಪ್ರೇಟಾಗಿ KCT ಸ್ಟೂಡೆಂಟ್ಸ್ಗೆ ಮಾತ್ರನೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರು. ಅವ್ರಿಗೆ ರಿಸಲ್ಟ್ ಕೂಡ ಮಾಕ್ ಅಲೈನ್ಮೆಂಟ್ ಅಂತ ಬಿಡ್ತಾರೆ. ಸ್ಟಾರ್ಟಿಂಗಲ್ಲಿ ಹೇಳಿದಲ್ಲ ಹಣಕ್ಕೂ ಹಂಚಿಕೆ ಅಂತಂದು ಮಾಕ್ ಅಲೈನ್ಮೆಂಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಅವ್ರಿಗೆ ಒಂದು ಐಡಿಯಾ ಸಿಕ್ತು KCT ಸ್ಟೂಡೆಂಟ್ಸ್ಗೆ, ಅಂದರೆ ಈ ಕಾಲೇಜಲ್ಲಿ ಸಿಗ್ಬೋದು ಅಂತಂದು. ಆಮೇಲೆ ಮತ್ತೆ ನೀಟ್ದು ಶೆಡ್ಯೂಲ್ ಮುಗಿದ ಮೇಲೆ ಮತ್ತೆ ನೀಟ್ ಅವ್ರು ಕೂಡ ಬಂದರು ಅವಾಗ KCT ಒಳಗಡೆ. ಆವಾಗ ಅವರು ಕೂಡ ಇನ್ನೊಂದು ಸರಿ ಮಾಕ್ ಅಲೈನ್ಮೆಂಟ್ ಮಾಡಿದ್ರು, ಮತ್ತು KCT ಸ್ಟೂಡೆಂಟ್ಸ್ ಇನ್ನೊಂದು ಸರಿ ಮಾಕ್ ಅಲೈನ್ಮೆಂಟ್ ಮಾಡೋದು, ಅಂದರೆ ಇನ್ನೊಂದು ಸರಿ ಸೀಟ್ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಅಂದರೆ 2 ಟೈಮ್ಸ್ ಮಾಕ್ ಅಲೈನ್ಮೆಂಟು ಹೋದ ವರ್ಷ ಬಿಟ್ಟಿದ್ದಾರೆ. ಅಂದರೆ ಅದು ಯಾವುದೇ ಕಾರಣಕ್ಕೂ ಸೀಟ್ ಇದೆ 100% ಸಿಗುತ್ತೆ ಅಂತಲ್ಲ, ಜಸ್ಟ್ ಡಮ್ಮಿ ಆಪ್ಷನ್ ಎಂಟ್ರಿ ಥರ 2 ಟೈಮ್ಸ್ ಬಿಟ್ಟಿದ್ರು ಹೋದ ವರ್ಷ, ಆಯಿತಾ? ಅದೇ ರೀತಿ ಈ ವರ್ಷವೂ ಮಾಡುವಂಥ ಸಾಧ್ಯತೆ ಇದೆ, ಬಟ್ ಮಾಡೋಕ್ಕಿಲ್ಲ. ಯಾಕಂದರೆ ಒಂದು ಹೇಳ್ತೀನಿ ನೋಡಿ, ಇದು ಸ್ಟೂಡೆಂಟ್ನ ಭವಿಷ್ಯದ ಪ್ರಶ್ನೆ. ಅಂದರೆ ಒಂದು ಸ್ಟೂಡೆಂಟ್ಗೆ ಆ ನೀಟಲ್ಲಿ ಇಲ್ಲಿರೋ KCT ಪಾರ್ಟಿಸಿಪೇಟ್ ಮಾಡೋಂಥ ಸ್ಟೂಡೆಂಟ್ಸ್ MCC ಕೌನ್ಸಿಲಿಂಗಲ್ಲಿ ಹೋಗ್ಬಿಟ್ರೆ ಕರ್ನಾಟಕದಲ್ಲಿರೋವಂಥ ಸೀಟು ಖಾಲಿ ಉಳಿತದಲ್ಲೋ ಅಲ್ಲಿ ಇನ್ನೊಬ್ಬ ಸ್ಟೂಡೆಂಟ್ಸ್ ಬರ್ಬೋದು, ಮತ್ತು ಅವನಿಗೆ ಬೇಕಾಗಿರೋಂಥ ಸೀಟಿಗೆ ಇನ್ನೊಬ್ಬ ಸ್ಟೂಡೆಂಟ್ ಬರ್ಬೋದು. ಅಂದರೆ ಸೀಟಿಗೆ ಅಲೋಕೇಶನ್ ಬೇಗನೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಒಂದು ಫಿಲ್ ಆಗದೆ ಇರಲ್ಲ.
ಓಕೆನಾ. ಮತ್ತು ಈಗ ಹೋದ ವರ್ಷ ಯಾರ್ಯಾರು ಸುಮ್ಮನೆ ಚಾಯ್ಸ್ 1 ಚಾಯ್ಸ್ 2 ತೊಗೊಂಡು ಅಡ್ಮಿಷನ್ ಆಗದಿಲ್ಲ ಹೋಗ್ದವ್ರಿಗೆಲ್ಲ ಈ ವರ್ಷ ಅವರು KCET ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಇದರಿಂದ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸು ಅಡ್ಮಿಷನ್ ಆಗ್ತಾನೆ, ಯಾವುದೇ ಕಾರಣಕ್ಕೂ ಒಂದು ಸೀಟ್ ಕೂಡ ವೇಸ್ಟ್ ಆಗಲ್ಲ. ಇದೇ ಒಂದು ಉದ್ದೇಶ. ಯಾಕಂದರೆ ಒಂದು ಲಾಸ್ಟ್ ರ್ಯಾಂಕ್ ಇರಂಗೆ ಅವನ ರ್ಯಾಂಕ್ ಚೆನ್ನಾಗಿಲ್ಲ, ಬಟ್ ಅದನ್ನು ಒಳ್ಳೆ ಕೋರ್ಸ್ ತೊಗೊಂಡು ಜಾಯ್ನ್ ಆಗಿ ಕಲಿಬೇಕಂದಿರುತ್ತೆ. ಆ ಒಂದು ಸ್ಟೂಡೆಂಟ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮದು ರ್ಯಾಂಕ್ ಒಂದು 50,000 ಬಂದಿರಲಿ, ನಿಮಗೆ ಒಳ್ಳೆ ಕಾಲೇಜ್ ಸೀಟ್ ಸಿಗುತ್ತೆ ಈ ಥರ ನೀಟ್ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೆಯೋದ್ರಿಂದ. ಯಾಕಂದರೆ ಸಪ್ರೇಟ್ KCETಗೂ ಅಂದರೆ ನೀಟ್ವರೆಗೂ ನಮಗೇನು ಸಂಬಂಧ ಆಗೋರು ಬೇಗನೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಅಡ್ಮಿಷನ್ ಆಗಿ ಆರಾಮಾಗಿ ಕಲಿಬೋದು ಅಂತೀರ. ಬಟ್ ಆದರೆ ನಿಮ್ಗೆ ಅಂದ್ಕೊಂಡಿರೋ ಕಾಲೇಜಸ್ಸು, ಯಾಕಂದ್ರೆ ಕಟ್ ಆಫ್ ನೋಡ್ಕೊಂಡಿದ್ರಲ್ಲ, ಅದಕ್ಕಿಂತ ಚೆನ್ನಾಗಿರೋವಂಥ ಕಾಲೇಜಸ್ಸೆಲ್ಲ ಸೀಟ್ ಸಿಗಬೇಕಂದ್ರೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ನಿಮ್ಗೇನೋ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡಿದ್ರೆ ಅಲ್ಲಿ ನೀಟ್ ಸ್ಟೂಡೆಂಟ್ ಕೂಡ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಸಾಕಷ್ಟು ಸ್ಟೂಡೆಂಟ್ಗೆ ಮೈಂಡ್ ಚೇಂಜ್ ಆಗುತ್ತೆ. ನಾನು ನೀಟ್ ಕೌನ್ಸಿಲಿಂಗ್ ಯಾವಾಗೋ ನಾನು KCET ಇಲ್ಲಾದರೆ ಒಂದು ಸೀಟ್ ತೊಗೊಂಬೋಣ ಅಂತಂದು KCETಲಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಆಯಿತು, ಅಗ್ರಿಕಲ್ಚರು, ವೆಟರ್ನರಿ ಯಾವುದೋ ಒಂದು ಕೋರ್ಸ್ನ ತೊಗೊಂಡು ಇಲ್ಲೇ ಜಾಯ್ನ್ ಆಗಿಬಿಡ್ತಾರೆ. ಅವ್ರು ನೀಟ್ಗೆ ಹೋಗಲ್ಲ, MCCಗೆ ಹೋಗಲ್ಲ, ನೀಟ್ಗೆ ಹೋಗಲ್ಲ. ಆವಾಗ KCET ಸ್ಟೂಡೆಂಟ್ಗೆ ಅವ್ರಿಗೂ ಬೇರೆ ಕೂರಬೇಕಾಗಿರೋ ಜಾಗದಲ್ಲಿ ಈಗ ನೀಟ್ ಸ್ಟೂಡೆಂಟ್ಸ್ ಬಂದು ಕೂತ್ಕೋತಾರೆ. ಆವಾಗ ನಿಮಗೂ ತೊಂದರೆ. ಓಕೆನಾ. ಇದು ಪ್ರತಿ ವರ್ಷ ಆಗುತ್ತೆ. ನೀಟ್ ಸ್ಟೂಡೆಂಟ್ಗೆ ತುಂಬ ಅವಕಾಶ ಇರುತ್ತೆ. ಅಂದರೆ ಅವರು KCET ಎಲ್ಲಾದರೂ ಜಾಯ್ನ್ ಆಗ್ಬೋದು, ಕರ್ನಾಟಕ ನೀಟ್ ಇರೋ ಸೀಟ್ಸ್ ಎಲ್ಲ ಜಾಯ್ನ್ ಆಗ್ಬೋದು, MCC ಕೌನ್ಸಿಲಿಂಗ್ ಆದರೂ ಜಾಯ್ನ್ ಆಗ್ಬೋದು. ಓಕೆನಾ. ಈಗ ಯಾರು PCMC ಮಾಡಿರ್ತಾರಲ್ಲ ಅವ್ರಿಗೇನು ನೀಟಲ್ಲಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಈಗ ಅವರು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಬೇಕಂತ ಬಂದಿರ್ತಾರೆ, ಅವರಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಲ್ಲ. ಆಮೇಲೆ PCMB ಸ್ಟೂಡೆಂಟ್ಸ್ಗೂ ಸ್ವಲ್ಪ ಜನ ನೀಟ್ ಎಕ್ಸಾಮ್ ಬರ್ದಿರಲ್ಲ, ಆ ಒಂದು ಸ್ಟೂಡೆಂಟ್ಗೂ KCETಲಿ ಒಳ್ಳೆ ಸೀಟ್ ಸಿಗಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ KEದರು ಪ್ರತಿ ವರ್ಷ ಕಂಬೈನ್ ಮಾಡೋದ್ರಿಂದ ಫಸ್ಟ್ MCC ಕೌನ್ಸಿಲಿಂಗಲ್ಲಿ ಅವ್ನಿಗೆ ಸೀಟ್ ಸಿಗ್ತಾ, ಓಕೆ ಅವನ್ನ KCETನಿಂದ ಹೊರಗಾಕ್ಬೇಡ, ಅಂದರೆ ನಮ್ಮ KEದಲ್ಲಿ ಅವ್ನು ಪಾರ್ಟಿಸಿಪೇಟ್ ಮಾಡೋದು ಬೇಡ, ಅವ್ನ ಅಡ್ಮಿಷನ್ ಆಗಿಬಿಡಲಿ. ಅವ್ನಿಗೇನಾದರೂ MCC ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕಿಲ್ಲ, ಬಾರಪ್ಪ ನಮ್ಮದ್ರಲ್ಲಿ KEದಲ್ಲಿ ಸೀಟ್ ಇದೆ ಸಿಗ್ತಾವೆ ನೋಡ್ಕೊ ಅಂತ ಹೇಳ್ತಾರೆ. ಆವಾಗ ನೀನು ಯಾವುದ್ರಲ್ಲದೆ ಜಾಯ್ನ್ ಆಗೋ, ನಾನು KEದಲ್ಲಿರುವಂಥ ಕೋರ್ಸಸ್ಸಲ್ಲಿ ಯಾವುದಾದ್ರು ಜಾಯ್ನ್ ಆಗೋ, ನಿಮಗೆ ಒಂದು ಸೀಟ್ ಸಿಗುತ್ತೆ. ಓಕೆ, ಇಷ್ಟೊಂದು ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ನಾನು ಡೀಟೇಲಾಗಿ ಹೇಳಿದ್ದೀನಿ. ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಏನು ಅರ್ಥ ಆಗಿಲ್ಲ ಅಂತ. ಇದರಿಂದ ಈಗ ಕೌನ್ಸಿಲಿಂಗು ಏನು ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಒಂದು ಕನ್ಕ್ಲೂಷನ್ ಕೊಡಿ. ಒಂದು, ಈಗ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು. ಆ ಸಪ್ರೇಟ್ 7 ಅಂದರೆ 70 ಸ್ಟೂಡೆಂಟ್ಸ್ ಏನಿದ್ರೆ ಅವ್ರು ಮಧ್ಯಪ್ರದೇಶ ಮಾತ್ರ ಸೇರ್ಕೋತಾರೆ. ಈಗ ಏನು ಮಾಡಬೇಕಂದ್ರೆ ಲೈಕ್ KEದವರೇ ನಾವು MCC ಕೌನ್ಸಿಲಿಂಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಮಾಡಿಕೊಂಡ್ರೆ ಆ ರಿಕ್ವೆಸ್ಟ್ ಎಲ್ಲ ಮಾಡ್ಬೋದು. ಬಟ್ ಆದರೆ ನೀಟ್ ಸ್ಟೂಡೆಂಟ್ಸ್ಗೆ ಒಂದು ಇದಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ, ಲಾಸ್ಟಿಗೆ ಕನ್ಕ್ಲೂಷನ್ ಬಂದರೂ ಇನ್ನೂ ಕೌನ್ಸಿಲಿಂಗ್ ತುಂಬಾ ಲೇಟ್ ಆಗುತ್ತೆ. ಯಾಕಂದರೆ MCC ಕೌನ್ಸಿಲಿಂಗು ಆಗೋವ್ರಿಗೂ ಅಂದರೆ NT ಆದವರು ಅಂದರೆ ಏನು ಅವರು ಎಕ್ಸಾಮ್ ಬರ್ಸಿ ಶೆಡ್ಯೂಲ್ ಬಿಟ್ಟು ಅವ್ರ ರಿಸಲ್ಟ್ ಅನ್ನೋದು ಮಾಡಿ ಶೆಡ್ಯೂಲ್ ಬಿಟ್ಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅವ್ರು ಯಾವ ಥರ ಬಿಡ್ತಾರೋ ಅದೇ ಥರನೇ ಅವ್ರು ಬಿಡೋವ್ರಿಗೂ ನಮ್ಮ KEದವರು ವೇಟ್ ಮಾಡ್ತಾರೆ. ಅಲ್ಲವರೆಗೂ ಆದರೂ ಸುಮ್ಮನೆ KEದವರು ಕೂತ್ಕೊಳ್ಳಲ್ಲ. ಯಾಕೆಂದರೆ ಈಗ ಮೊನ್ನೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಯಾರ್ಯಾರು ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟರು. ಇದು ಫಸ್ಟ್ ಟೈಮ್ ಅಂತ ಹೇಳ್ತೀನಲ್ವ, ಹಿಸ್ಟ್ರಿಯಲ್ಲೇ ಈ ಥರ ಅವಕಾಶಗಳು ಕೊಡ್ತಾರೆ. ಯಾಕೆಂದರೆ ತುಂಬ ಟೈಮ್ ಉಳಿದಾಗೆ ಸ್ಟೂಡೆಂಟ್ಗೆ ಹೆಲ್ಪ್ಫುಲ್ ಆಗಲಿ, ಇದೇ ಒಂದು ಉದ್ದೇಶ ಇಟ್ಕೊಂಡು KEದರು ಏನಾದರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಲೈಕ್ ಬೇರೆದಾಯಿತು, ಇಲ್ಲಾಂದರೆ ಸುಮ್ಮನೆ ಡಮ್ಮಿ ಆಪ್ಷನ್ ಎಂಟ್ರಿ ಹೇಳನಲ್ಲೋ ಮೊನ್ನೆ ಇನ್ನೊಂದು ಸಾರಿ ಬಿಡ್ತಾರೆ ಆಪ್ಷನ್ ಎಂಟ್ರಿ, ಸ್ಟೂಡೆಂಟ್ಗೆ ಒಂದು ಸಾರಿ ಮಾಡೋಕ್ಕೊಡೋಣ. ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಯಾವ ಥರ ಇದೆ ಈ ವರ್ಷ ತುಂಬಾ ಚೇಂಜಸ್ ಆಗಿದ್ದಾವೆ. ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ ಹೇಳಿದ್ಬಿಟ್ಟು ಲಾಸ್ಟ್ ಆಪ್ಷನ್ ಎಂಟ್ರಿವರೆಗೂ ಮತ್ತು ಚಾಯ್ಸ್ ಎಂಟ್ರಿವರೆಗೂ ಎಲ್ಲನೂ ಚೇಂಜಸ್ ಆಗಿರೋ ಕಾರಣದಿಂದ ಪ್ರತಿಯೊಂದು ನಮ್ಮ ಚಾನಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಆದ ಸಿಗ್ತಿರುತ್ತೆ. ಇಲ್ಲಿವರೆಗೂ ನಮ್ಮ ಚಾನಲ್ ಯಾರು ಫಾಲೋ ಮಾಡಿದ್ರೆ ಅವ್ರಿಗೆ 100% ಆದರೆ ನಿಮಗೆ ಕೌನ್ಸಿಲಿಂಗ್ ಹೆಂಗಿರುತ್ತೆ ಅನ್ನೋದಾದರೆ ಒಂದು ಬ್ಲೂ ಪ್ರಿಂಟ್ ಆದರೆ ಬಂದಿರುತ್ತೆ. ಯಾರಿಗೆ ಬಂದಿದೆ ಎಸ್ ಬ್ರೋ ನನಗೆ ಕೌನ್ಸಿಲಿಂಗ್ ಬಗ್ಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ಹಾಗಾದರೆ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಕೂಡ ಅವರು ತಿಳ್ಕೊತಾರೆ. ಮತ್ತು ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಇಷ್ಟೊಂದು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ, ಇದರಲ್ಲಿ ಏನಾದರೂ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಅದ್ರ ಬಗ್ಗೆ ಮಾತಾಡೋಣ. ಮತ್ತು ಯಾವುದೇ ಒಂದು ಕೋರ್ಸ್ ಬಗ್ಗೆ ಏನಾದರೂ ನಾನು ನೆಕ್ಸ್ಟ್ ನಿಮಗೆ ಡೀಟೇಲ್ ಆಗಿ ಅದ್ರ ಮುಂದೆ ಬರುವಂಥ ದಿನಗಳಲ್ಲಿ ಹೇಳ್ತೀನಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಅಲ್ಲಿ ಬೇಕಾದ್ರೆ ನಿಮಗೆ ಟೈಮ್ ಟು ಟೈಮ್ ಅಲ್ಲ PDFs ಇಲ್ಲ ಲಿಂಕ್ಸ್ ಏನಾದರೂ ಬರ್ತಾ ಇರ್ತಾವೆ KEದಲ್ಲಿ. ಮತ್ತು ನಿಮ್ಮ ಮುಂದೆ ಬರುವಂಥ ನೀವು ನೆಕ್ಸ್ಟು ಈಗ CETಯಿಂದ ಅಡ್ಮಿಷನ್ ಆಗ್ತಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬರ್ತಾವೆ. ಅವು ವಿತ್ ಜೆನ್ಯೂನ್ ಆಗಿರೋ ಮಾತ್ರ ಹೇಳ್ತೀನಿ ನಾನು. ಯಾಕಂದರೆ ಇವಾಗ ನನಗೂ ತುಂಬ ಸಾರಿ ಸ್ಕಾಲರ್ಶಿಪ್ ಬಂದಿದೆ, ಪ್ರೈವೇಟ್ ಸ್ಕಾಲರ್ಶಿಪ್ಪು ವಿತ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಎಲ್ಲನೂ ನಿಮಗೆ ಡೀಟೇಲಾಗಿ ಮುಂದೆ ಬರೋ ದಿನಗಳು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ ಬಾಬಾ, ಜೈ ಹಿಂದ್, ಒಂದೇ ಮಾತಾರ.